ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಪ್ಯಾಸೆಂಜರ್ನಿಂದ ಪ್ರತಿಭಟನೆ ಶುರುವಾಗಿದೆ. ಟರ್ಮಿನಲ್ 2ರ ಇಮಿಗ್ರೇಷನ್ ಬಳಿ ಪ್ರಯಾಣಿಕರಿಂದ ಪ್ರೊಟೆಸ್ಟ್ ಮಾಡಲಾಗಿದೆ. ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಟರ್ಮಿನಲ್ 2ರ ಇಮಿಗ್ರೇಷನ್ ಬಳಿ ಪ್ರಯಾಣಿಕರಿಂದ ಪ್ರೊಟೆಸ್ಟ್ ಮಾಡಲಾಗಿದೆ. ಏರ್ ಇಂಡಿಯಾ ಕಂಪನಿಯ ಎಡವಟ್ಟಿನಿಂದ ಪ್ರಯಾಣಿಕರು ಹೈರಾಣಾಗಿದ್ದಾರೆ. ವಿಮಾನದಲ್ಲಿಯೇ ಪ್ರತಿಭಟನೆಯನ್ನ ಮಾಡಿದ್ದಾರೆ ಪ್ರಯಾಣಿಕರು. ಕೋಲಾರ ಮೂಲದ 29 ಮಂದಿ ಸೇರಿ 180 ಮಂದಿ ಪ್ರಯಾಣವನ್ನ ಬೆಳೆಸಿದ್ರು. ಈ ವಿಮಾನದಲ್ಲಿ ನಿನ್ನೆ ಬೆಂಗಳೂರಿನಿಂದ ಕಠ್ಮಂಡುಗೆ ಪ್ರಯಾಣ ಬೆಳೆಸಿದ್ರು. ಕಠ್ಮಂಡುವಿನಲ್ಲಿ ವಿಮಾನ ಲ್ಯಾಂಡ್ ಆಗದೆ ವಾಪಸ್ಸಾದ ಹಿನ್ನೆಲೆ ನಿನ್ನೆ ಆಗಮಿಸಬೇಕಾಗಿದ್ದಂಥ ವಿಮಾನ ಇಂದು ಬಂದಿದೆ. ಹೀಗಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರಯಾಣಿಕರು. ಸಾಕಷ್ಟು ಸಮಯ ವಿಮಾನದಲ್ಲಿಯೇ ಕಳೆದಿದ್ದೇವೆ ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದೇವನಹಳ್ಳಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಆದಂಥ ಘಟನೆ ಇದು. ಏರ್ ಇಂಡಿಯಾ ಕಂಪನಿಯ ಎಡವಟ್ಟಿನಿಂದ ಪ್ರಯಾಣಿಕರು ಹೈರಾಣಾಗಿದ್ದು ಸಾಕಷ್ಟು ಸಮಯ ವಿಮಾನದಲ್ಲಿಯೇ ಕಳೆದಿದ್ದೇವೆ. ನಿನ್ನೆ ಬರಬೇಕಿದ್ದಂಥ ಫ್ಲೈಟ್ ಇವತ್ತು ಬಂದಿದೆ. ಹೀಗಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಯಾಣಿಕರು. ಕೆಲಸಗಳು ಮಾಡ್ತಾ ಬರ್ತಾ ಇದ್ದಾರೆ. ಇಲ್ಲಿ ಹೆಣ್ಣು ಮಕ್ಕಳು ಕೂಡ ಬಹಳ ತಾಳ್ಮೆಯನ್ನು ಕಳ್ಕೊಂಡು ಕೂತ್ಕೊಂಡಿರೋದು ಕೂಡ ದೃಶ್ಯಗಳು ಕಾಣಬಹುದು. ಇಲ್ಲಿನ ಏನು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ನ ಸಿಬ್ಬಂದಿ ವರ್ಗ ಯಾರು ಕೂಡ ಬಂದು ಇಲ್ಲಿನ ವಿಚಾರವನ್ನ ಕೈಗೊಂಡಿದ್ದೀರಾ. ಇಲ್ಲಿ ಧರಣಿ ಕೂತ್ಕೊಳ್ಳುವ ರೀತಿಯಲ್ಲಿ ಏರ್ಪೋರ್ಟ್ ಅಲ್ಲಿ ಒಂದು ದೃಶ್ಯ ಕಂಡು ಬರ್ತಾ ಇದೆ. ನಾವು ಕೂಡ ಸುಮಾರು 37 ಜನ ಕರ್ಕೊಂಡು ಬಂದು ಈಗ ಸಮಯ 5 ಗಂಟೆ ಆಗಿದೆ. ಬೆಳಿಗ್ಗೆ ನಮ್ಮನ್ನ 8 ಗಂಟೆಗೆ ಹೋಟೆಲ್ ಚೆಕ್ಔಟ್ ಮಾಡಿ ತಗೊಂಡ್ಬಂದು ಏರ್ಪೋರ್ಟ್ ಅಲ್ಲಿ ಹಾಕ್ಬಿಟ್ಟು ಅಲ್ಲಿ ಯಾವುದೇ ತಿಂಡಿ ಮತ್ತೆ ಮಧ್ಯಾಹ್ನದ ಊಟ ಕೂಡ ಇಲ್ದಿರ ಬಹಳಷ್ಟು ವಯಸ್ಸಾದವರು ಕೂಡ ನಮ್ಮ ಜೊತೆ ಇದ್ದಾರೆ. 80 ವರ್ಷ 75 ವರ್ಷದವರು, ಬಹಳ ಶುಗರ್ ಪೇಷಂಟ್ಗಳು, ಬೇರೆ ಇತರ ಪ್ರಾಣಿಗಳು ನಮ್ಮ ಜೊತೆ ಇದ್ದಾರೆ. ನಾವೀಗ ಸುಮಾರು 170 ಜನ ಇದ್ದೀವಿ. ಯಾವುದೇ ರೆಸ್ಪಾನ್ಸ್ ಮಾಡಿದ್ರೆ ಈಗ ಕೂಡ ತಂದು 45 ನಿಮಿಷ ಆಯ್ತು ಲಕ್ನೋದಲ್ಲಿ ಲ್ಯಾಂಡಿಂಗ್ ಮಾಡಿ. ಯಾವುದೇ ನಮ್ಮ ಬಗ್ಗೆ ಕಾಳಜಿ ತೋರಿಸಿದಿರ ಬರೀ ವಾದ ವಿವಾದಗಳಿಗೆ ಎಡೆ ಮಾಡಿಕೊಡ್ತಾ ಇದ್ದಾರೆ. ಆದ್ರೂ ಕೂಡ ಪ್ಯಾಸೆಂಜರ್ಸ್ ಕೂಡ ಬಹಳ ಗಲಾಟೆ ಮಾಡುವಂತ ಕೆಲಸದಲ್ಲಿ ಇಟ್ಕೊಂಡಿದ್ದಾರೆ. ಎಲ್ಲರದ್ದು ಕೂಡ ಪರದಾಟದ ಸ್ಥಿತಿಯಲ್ಲಿ ಇಲ್ಲಿರೋದು ಚಿಂತಾನಚಿತ್ತಿಯಾಗಿದೆ. ಇದು ಬೇಸರ ಸಂಗತಿ ಒಂದು ಕಡೆ ಆದ್ರೆ ಒಂದು ಕಡೆ We want to get down here. Whether possible to ferry there बुझ्छु एकचोटी फेरि ट्राई गर्छ नि त यिनीहरुले then they'll take us to Bangalore. यही प्लेन को मात्र प्रोटोकल that is the rule, right sir? Again second approach if they cannot do they'll take us to Bangalore. That's what they're planning. That's exactly what they're planning. अनि यहाँ निस्किने दिन चाहिँ किन यता बेला यहाँ निस्किन नदिने रे. ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ದೇವನಹಳ್ಳಿ ರಿಪೋರ್ಟರ್ ಮಹೇಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರಿಂದ ಈಗ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ನಿನ್ನೆ ಬರಬೇಕಾಗಿದ್ದಂಥ ಫ್ಲೈಟ್ ಇವತ್ತು ಬಂದಿದೆ ಅಂತೆ. ಹೇಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಅಂತ ಪ್ರತಿಭಟನೆ ಕೂಡ ಕೈಗೊಂಡಿದ್ದಾರೆ ಅಲ್ಲಿಯ ಪ್ರಯಾಣಿಕರು. ಎಸ್ ಕಾರ್ತಿಕ್, ಏನು ಕಳೆದ ತಿಂಗಳ ಹಿಂದೆ ಇಂಡಿಗೋ ಏರ್ಲೈನ್ಸ್ ಅವಾಂತರ ಏನಿತ್ತು, ಈಗ ಆ ಸ್ಥಾನಕ್ಕೆ ಈಗ ಏರ್ ಇಂಡಿಯಾ ಕೂಡ ಬಂದಿರುವಂತದ್ದು ಅಂದ್ರೆ ತಪ್ಪಾಗಲಾರದು. ಮತ್ತೆ ಈ ವಿಚಾರ ಹೇಳುವಂತದ್ದು ಏನಂದ್ರೆ ನಿನ್ನೆ ಬೆಳಿಗ್ಗೆ ಏನು ಬೆಂಗಳೂರು ದೇವನಹಳ್ಳಿಯಿಂದ ಏನು ಕಠ್ಮಂಡು ಅಂದ್ರೆ ನೇಪಾಳದ ಕಠ್ಮಂಡಿಗೆ ಸುಮಾರು 100ಕ್ಕಿಂತ ಹೆಚ್ಚು ಜನ ಪ್ರಯಾಣ ಬೆಳೆಸಿದ್ರು. ಅದರಲ್ಲಿ ವಿಶೇಷವಾಗಿ ಕೋಲಾರ ಮೂಲದ 29 ಜನ ಏನು ಇಲ್ಲಿಂದ ಕಠ್ಮಂಡಿಗೆ ಪ್ರಯಾಣ ಬೆಳೆಸಿದ್ರು. ಆದ್ರೆ ಅಲ್ಲಿ ಕೆಲ ಏನು ವೈಪರೀತ್ಯ ಅಂದ್ರೆ ವಾತಾವರಣದ ವೈಪರೀತ್ಯದಿಂದ ಏವಿಯೇಷನ್ ಅಧಿಕಾರಿಗಳು ಏನು ವಿಮಾನವನ್ನ ಲ್ಯಾಂಡ್ ಆಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ಲಿಲ್ಲ. ಹಾಗಾಗಿ ಅಲ್ಲಿಂದ ಅಂದ್ರೆ ಕಠ್ಮಂಡುವಿಂದ ನೇರವಾಗಿ ಏನು ಲಕ್ನೋಗೆ ಏನು ಪ್ರಯಾಣ ಬೆಳೆಸಿತ್ತು ವಿಮಾನ. ಇದರ ನಡುವೆ ಸುಮಾರು ಗಂಟೆಗಳ ಕಾಲ ಏನು ಅವಕಾಶ ಸಿಗದ ಅಂದ್ರೆ ಲ್ಯಾಂಡಿಂಗ್ಗೆ ಅವಕಾಶ ಸಿಗದ ಕಾರಣದಿಂದಾಗಿ ಸುಮಾರು ಗಂಟೆಗಳ ಕಾಲ ಮೇಲೇನೆ ಅಂದ್ರೆ ಆಕಾಶದಲ್ಲೇ ಏರ್ ಇಂಡಿಯಾ ವಿಮಾನ ಏನು ಹಾರಾಟ ನಡೆಸಿತ್ತು. ಆಗ ಲಕ್ನೋಗೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಸೂಕ್ತವಾದಂತ ವ್ಯವಸ್ಥೆ ಅಂದ್ರೆ ಪ್ರಯಾಣಿಕರಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು, ಶೌಚಾಲಯದ ವ್ಯವಸ್ಥೆ ಆಗಿರ್ಬೋದು, ಇನ್ನಿತರ ವ್ಯವಸ್ಥೆಗಳನ್ನ ಏನು ಏರ್ಲೈನ್ ಸಿಬ್ಬಂದಿ ಏನ್ ಕೈಗೊಂಡಿರೋದಿಲ್ಲ. ಅಂದ್ರೆ ಮಕ್ಕಳ ಮತ್ತೆ ಮಹಿಳೆಯರು ಮತ್ತೆ ವೃದ್ಧರೆಲ್ಲ ಈ ವಿಮಾನದಲ್ಲಿ ಪ್ರಯಾಣ ಬೆಳೆಸ್ತಾ ಇರ್ತಾರೆ. ಹಾಗಾಗಿ ಅಲ್ಲೇ ಕೂಡ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಅಂದ್ರೆ ವಿಮಾನ ನಿಲ್ದಾಣದಲ್ಲಿ ಇದ್ದಂತ ಅವಾಂತರಗಳು ಮತ್ತೆ ಸೌಲಭ್ಯಗಳು ಇಲ್ದಿರೋದನ್ನ ಸಹ ಏನು ಅಲ್ಲಿನ ಪ್ರಯಾಣಿಕರು ಏನು ದೃಶ್ಯಾವಳಿಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚ್ಕೊಂಡಿದ್ರು. ಮತ್ತೆ ಲಕ್ನೋದಿಂದ ಏನು ಮತ್ತೆ ಕಠ್ಮಂಡುಗೆ ಹೋಗ್ಲಿಕ್ಕೆ ಏನು ಏರ್ಲೈನ್ಸ್ ಸಿಬ್ಬಂದಿ
ಏನು ಅವಕಾಶ ಮಾಡಿಕೊಡಿ ಅಂತ ಏಲಿಯನ್ಸ್ಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರು ಸಹ ಅಲ್ಲಿ ಮತ್ತೆ ಸಿಗ್ನಲ್ ಸಿಗದಿದ್ರ ಕಾರಣದಿಂದ ಮತ್ತೆ ಅಲ್ಲಿಂದ ದೇವನಹಳ್ಳಿ ಏರ್ಪೋರ್ಟ್ಗೆ ಏನು ವಿಮಾನವನ್ನ ಏನು ಪ್ರಯಾಣ ಬೆಳೆಸಿರುವಂತದ್ದು. ಈಗ ಮತ್ತೆ ಏನು ಬೆಂಗಳೂರು ಏರ್ಪೋರ್ಟ್ಗೆ ಬಂದಂತೆ ವಿಮಾನದಲ್ಲಿ ಪ್ರಯಾಣಿಕರು ಏನಿದ್ದಾರೆ ಇವರು ಮತ್ತೆ ಕಟ್ಕೊಂಡಿಗೆ ಪ್ರಯಾಣ ಬೆಳೆಸ್ಬೇಕು, ಇಲ್ಲಾಂದ್ರೆ ನಮ್ಮ ಏನು ಮೊತ್ತವನ್ನು ಏನು ವಾಪಸ್ ಕೊಡ್ಬೇಕಂತೇಳಿ ಈಗ ದೇವನಹಳ್ಳಿ ಏರ್ಪೋರ್ಟ್ ನಿಲ್ದಾಣದಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಕಾರ್ತಿಕ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಹೇಶ್. ದೇವಮಾನವ ಮೂತ್ಯ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿದ್ದು ಪೋಕ್ಸೋ ಕೇಸ್ ಹಿಂಪಡೆಯಲು ಈಗ ಭಕ್ತರಿಂದ ಮನವಿ ಮಾಡಿಕೊಳ್ಳಲಾಗಿದೆ. ದೇವಮಾನವ ಮೂತ್ಯ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿದ್ದು ಈಗ ಪ್ರಕರಣವನ್ನ ಹಿಂಪಡೆಯಲು ಭಕ್ತರಿಂದ ಮನವಿ ಮಾಡಿಕೊಳ್ಳಲಾಗಿದೆ. ಪೋಕ್ಸೋ ಕೇಸ್ ಹಿಂಪಡೆಯಲು ಎತ್ತ ಪ್ರಕರಣದ ಬಗ್ಗೆ ಪೊಲೀಸರಿಂದ ತನಿಖೆ ಚುರುಕಾಗಿದ್ದು ಅಪ್ರಾಪ್ತೆಯ ವಿಡಿಯೋ ಸೆರೆ ಹಿಡಿದಂಥ ಮೊಬೈಲ್ ಅನ್ನು ಜಪ್ತಿ ಕೂಡ ಮಾಡಿಕೊಂಡಿದ್ದಾರೆ ಪೊಲೀಸರು. ಗೋಗಿ ಪೊಲೀಸ್ ಠಾಣೆಯಲ್ಲಿ ಮುತ್ಯ ವಿರುದ್ಧ ಕೇಸ್ ದಾಖಲಾಗಿದ್ದು PI ಶರಣ್ಗೌಡ ನೇತೃತ್ವದಲ್ಲಿ ತನಿಖೆ ಶುರುವಾಗಿದೆ. ದೂರಿನ ಅನ್ವಯ ಅಪ್ರಾಪ್ತೆ ಹಾಗೂ ಪೋಷಕರು ವಿಚಾರಣೆಗೆ ಹಾಜರಾಗಿದ್ದಾರೆ. ಗೊತ್ತಿದ್ದೇ ಬಂದೀವಿ ನಾವು ಗೊತ್ತಿದ್ದೇ ಬಂದೀವಿ ಈ ರೀತಿ ಯಾಕೆ ಮಾಡಿದ್ರು ಅಂತೇಳಿ ನಾವು ಪ್ರತಿ ಸರಿ ಬರ್ತಿರ್ತೀವಿ, ಯಾವಾಗಲೂ ಬಂದು 2 ದಿನ ಇದ್ದು ಮಾಡಿ ಹೋಗ್ತೀವಿ. ನಾವು ಒಳ್ಳೆಯವ್ರದಾರೆ, ನಮ್ಮ ಕಣ್ಣು ದೃಷ್ಟಿ ಹತ್ತಿರ ಕಂಡೇ ಇಲ್ಲ. ಏನು ಒಬ್ಬರೇ ಅದಾರ, ಸಪ್ರೇಟ್ ರೂಮ್ ಅದ, ಒಬ್ಬಕ್ಕನೇ ಹುಡುಗಿ ಅದಾಳ, ಹೆಂಗೆ ಮಾಡ್ಯಾರಪ್ಪ ಅಂತದ. ಸಾವಿರಾರು ಜನಗಳ ಮಧ್ಯೆ ಪ್ರೀತಿ ತೋರಿಸ್ಯಾರ ಅವರು. 1000 ಜನಕ್ಕೆ ಕಣ್ಣು ಮುಚ್ಚಂಗೆ ಕೂತಿರ್ತಾರೆ. ಮನ್ಯಾಗ ಹಡ ತಾಯಿ ತಂದಿರಲ್ರಿ, ಎದುರೇ ತಾಯಿ ತಂದಿಯಾರ. ಆ ತಾಯಿ ತಂದೆ ದೃಷ್ಟಿನೂ ಗೊತ್ತಾಗಲ್ಲ, ಮಕ್ಕಳು ಯಾವ ರೀತಿ ನೋಡಕತ್ತಾರ ಅಪ್ಪಾಜಿ ಅಂತೇಳಿ. ಇವ್ರಿಗೇನು ಕಣ್ಣಾಗೇನು ಮತ್ತು ಕೇಸ್ ಕೊಟ್ಟರೆ ಸೆಗಣಿ ತಿಲ್ಲಕತ್ತಿದ್ರು. ಅವ್ರು ಏನು ಮಾಡತ್ತಿದ್ರು ಅವ್ರಿಗೆ ಗೊತ್ತಾಗಲ್ಲ. ಏನು ತಂದೆ ತಾಯಿಗೆ ವಿಚಾರ ಮಾಡಿದ್ರ, ಏನು ಮಕ್ಕಳಿಗೆ ಆ ಹುಡುಗಿಗೆ ವಿಚಾರ ಮಾಡಿದ್ರ, ಸುಮ್ಮನೆ ಬರೋದು ಸುಮ್ಮನೆ ಕೇಸ್ ಕೊಟ್ಬಿಡೋದು. ಯಾಕಂದರೆ ಬೆಳಿಲಕತ್ತಾರಲ್ಲ, ಬೆಳಿಲಕ್ಕಂತಾರೆ. ಅವ್ರೇನು ಬೆಳಿಲಕತ್ತೇನು ಯಾರ ಹತ್ರ ದುಡ್ಡು ಇಸ್ಕೊಂಡಿಲ್ಲ. ನಾವು ಬರ್ಲಕತ್ತೆ ಇಷ್ಟು ವರ್ಷ ಆಯಿತು, 1 ರೂಪಾಯಿ ನಾವು ಯಾರಾದ್ರೂ ಸ್ವಾಮೀಜಿಗಳು 1 ರೂಪಾಯಿ ಕೊಟ್ಟಿಲ್ಲ. ನಾನೇ ಅಂತ